ಸಿಂಹರಾಶಿಯ ಬಂಧುಗಳೇ, ಈ ವಿಡಿಯೋ ನಿಮ್ಮ ಜೀವನದ ರಾಜಯೋಗದ ಫೈನಲ್ ಕಾಲಿಂಗ್ ಬೆಲ್ ಆಗಿರ್ಬೋದು. ಯಾಕೆಂದರೆ ಸೂರ್ಯ ಗ್ರಹದ ಸ್ಥಾನ ಮತ್ತು ಕೇತುವಿನ ಸಂಚಾರ ಸ್ಪಷ್ಟವಾಗಿ ಹೇಳ್ತಾ ಇದೆ, ಮುಂದಿನ 9 ಗಂಟೆ ಅಥವಾ 9 ದಿನಗಳಲ್ಲಿ ಒಂದು ಅಂತಹ ಘಟನೆ ನಡೆಯುತ್ತೆ. ಅದು ನಿಮ್ಮ ಗೌರವ ಸ್ಥಾನ ಮತ್ತು ಆತ್ಮವಿಶ್ವಾಸ ಮೂರನ್ನು ಕೂಡ ಆಕಾಶಕ್ಕೆ ಏರಿಸಬಹುದು. ಆದರೆ ಅಹಂಕಾರ ಮಾಡಬೇಡಿ. ಈ ರಾಜಯೋಗದ ಜೊತೆಗೆ ಸೂರ್ಯದೇವ ಮತ್ತು ಮಾ ಚಾಮುಂಡೇಶ್ವರಿ ತಾಯಿಯ ಕೃಪೆಯಿಂದ 3 ಸಿಂಹಗರ್ಜನೆ ತರಹದ ಶುಭ ಸುದ್ದಿಗಳು ನಿಮ್ಮ ಸಿಂಹಾಸನದ ಕಡೆ ಬರ್ತಾ ಇವೆ. ಅದನ್ನು ನೀವು ಹುಟ್ಟಿದಾಗಿನಿಂದಲೂ ಕಾಯ್ತಾನೆ ಇದ್ರಿ. ಆದರೆ ಒಂದು ಫೈರ್ ಎಚ್ಚರಿಕೆ ಕೂಡ ಇದೆ. ನೀವು ಈ ವಿಡಿಯೋವನ್ನು ಈಗೋ ಇಟ್ಕೊಂಡು ಅರ್ಧಕ್ಕೆ ಬಿಟ್ಟರೆ ಬಹಳ ದೊಡ್ಡ ರಾಜ್ಯ ಸಂಕೇತವನ್ನು ಮಿಸ್ ಮಾಡ್ತೀರಾ. ಅದು ನಿಮ್ಮನ್ನು ಅಪಮಾನ, ಕೋರ್ಟ್ ಕೇಸ್ ಅಥವಾ ಅಧಿಕಾರ ಕಳೆದುಕೊಳ್ಳುವ ಅಪಾಯದಿಂದ ರಕ್ಷಣೆ ಮಾಡಬಹುದಾಗಿತ್ತು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಿಬಿಡಿ. ರಾಜನಂತೆ ಕುಳಿತು ನೋಡಿ, ಯಾಕೆಂದರೆ 3ನೇ ಶುಭ ಸುದ್ದಿ ನಿಮ್ಮ ಹೆಸರನ್ನು ಇತಿಹಾಸದಲ್ಲಿ ಬರಿಬಹುದು. ಸಿಂಹರಾಶಿಯವರೇ, ಕಳೆದ 1 ವರ್ಷದಿಂದ ನಿಮ್ಮ ಮೇಲೆ ಇದ್ದ ಹಿರಿಯರ ಒತ್ತಡ, ಪ್ರೆಷರ್, ಸರ್ಕಾರಿ ತೊಂದರೆ, ತಂದೆ ಅಥವಾ ಬಾಸ್ ಜೊತೆ ವೈಮನಸ್ಯ ಮತ್ತು ಸಮಾಜದಲ್ಲಿ ನಿಮ್ಮ ಇಮೇಜ್ಗೆ ಮಸಿ ಬಳಿಯುವ ಪ್ರಯತ್ನ ಈಗ ಸುಟ್ಟು ಬೂದಿಯಾಗುವ ಸಮಯ ಅನ್ನೋದು ಬಂದಿದೆ. ಆದರೆ ಅದಕ್ಕಿಂತ ಮೊದಲು ಸೂರ್ಯ ನಿಮಗೆ ಒಂದು ರಾಯಲ್ ಟೆಸ್ಟನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ನೀವು ಹುಟ್ಟುರಾಜರು ಸಾಧ್ಯತೆ ಇದೆ. ನಿಮ್ಮ ಸುತ್ತಮುತ್ತ ಕೆಲವರು ನಿಮ್ಮ ಪೀಠಕ್ಕೆ ಕಣ್ಣು ಹಾಕ್ತಾ ಇದ್ದಾರೆ, ನಿಮ್ಮ ಕ್ರೆಡಿಟ್ ಕದಿಯೋದಕ್ಕೆ ನೋಡ್ತಾ ಇದ್ದಾರೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಹೊಂಚು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಹಠಾತ್ ಪ್ರಮೋಷನ್, ರಾಜಕೀಯ ಪ್ರವೇಶ, ದೊಡ್ಡ ವೇದಿಕೆಯಲ್ಲಿ ಭಾಷಣ, ಅವಾರ್ಡ್, ಮೀಡಿಯಾ ಕವರೇಜ್ ಅಥವಾ ತಂದೆಯ ಆಸ್ತಿ ಸಿಗುವ ಯೋಗ ಅದೆಲ್ಲ ಕೂಡ ಬರ್ತಾ ಇದೆ. ನೀವು ನಿಜವಾದ ರಾಜ ಗಾಂಭೀರ್ಯದಿಂದ ಸೂರ್ಯನಾರಾಯಣರನ್ನು ನಂಬ್ತಿದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ತೇಜಸ್ಸು, ವರ್ಚಸ್ಸು ಮತ್ತು ಲೀಡರ್ಶಿಪ್ ಅನ್ನೋದು 100% ಜಾಸ್ತಿ ಆಗುತ್ತೆ. ಮತ್ತು ನೀವು ಸಿಂಹರಾಶಿಗೆ ಸಂಬಂಧಿಸಿದ ರಾಜನೀತಿ ರಹಸ್ಯ ಪ್ರತಿದಿನ ನಮಗೆ ಮೊದಲು ಬೇಕು ಅಂತಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಿರೀಟ ಐಕನ್ ಅಂದರೆ ಬೆಲ್ ಐಕನ್. ಒಂದು ಕ್ಷಣ ಕೂಡ ತಡ ಮಾಡದೆ ತಿಳಿಯೋಣ, ಈ ಸಂಭಾವಿತ ರಾಜಯೋಗ ಯಾವುದು, ಅದರಿಂದ ನೀವು ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಬೇಕು ಮತ್ತು ಯಾವ 3 ಶುಭ ಸುದ್ದಿಗಳು ನಿಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸೋದಕ್ಕೆ ಸಿದ್ಧ ಆಗ್ತಾ ಇವೆ. ವಿಡಿಯೋ ಪೂರ್ತಿ ನೋಡಿ, ಯಾಕೆಂದರೆ ಕೊನೆಯ ಶುಭ ಸುದ್ದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ಸಹಿಯಿಂದ ಲಕ್ಷ ಜನರ ಬದುಕು ಬದಲಾಗ್ಬೋದು. ಕೆಲವೊಮ್ಮೆ ಸಿಂಹರಾಶಿಯವರಿಗೆ ಎಲ್ಲರೂ ಸಲಾಮ್ ಹೊಡಿತಾರೆ, ಆದರೆ ಒಳಗೆ ಮಾತ್ರ ಯುದ್ಧ ನಡೀತಾ ಇರುತ್ತೆ. ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಒಂದು ನೋವು ಕಾಡ್ತಾ ಇರುತ್ತೆ. ಒಂದು ರಾತ್ರಿ ಮುಂದೆ ನಿಂತಾಗ ನಾನು ಸೋತು ಹೋದ್ನೆ ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ. ಬೆಳಿಗ್ಗೆ ಇದ್ದಾಗ ಎದೆ ಭಾಗದಲ್ಲಿ ಉರಿ ಅಥವಾ ತಲೆಭಾರ ಅನ್ನಿಸ್ತಾ ಇದೆಯಾ? ಅಥವಾ ನಿಮ್ಮ ವಿರುದ್ಧ ಯಾರೋ ಗುಂಪು ಕಟ್ತಾ ಇದ್ದಾರೆ ಅನ್ನೋ ಒಂದು ವಾಸನೆ ಬರ್ತಾ ಇದೆಯಾ? ಬಂಗಾರದ ಬಣ್ಣ, ಕೇಸರಿ ಬಣ್ಣ, ಸಿಂಹ ಫೋಟೋ, ಸೂರ್ಯೋದಯ ಅಥವಾ 1, 4, 10 ಈ ಥರ ನಂಬರ್ ನಿಮಗೆ ಪದೇ ಪದೇ ಕಾಣಿಸ್ತಾ ಇದೆಯಾ? ಇದು ಎಲ್ಲ ಸೂರ್ಯನ ಸಿಗ್ನಲ್. ಇದು ಮೊದಲ ಸಂಕೇತ. ಇವತ್ತು ನಾನು 3 ಅಂತಹ ರಾಜ ಸಂಕೇತ ಹೇಳ್ತೀನಿ. ಅದು ನಿಮ್ಮ ಅಧಿಕಾರ, ಹಣ ಮತ್ತು ಕುಟುಂಬದ ಗೌರವ ಮೂರನ್ನು ಕೂಡ ಶಿಖರಕ್ಕೆ ಕೊಂಡೊಯ್ಯಬಹುದು. ಯಾವುದಾದ್ರೂ ಒಂದು ಸಂಕೇತವನ್ನು ನೀವು ಇವತ್ತೇ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಪಬ್ಲಿಕ್ ಅವಮಾನದಿಂದ ಪಾರಾಗ್ತೀರಿ. ಮತ್ತು ಈ ವಿಡಿಯೋದಲ್ಲಿ ಮುಂದೆ ಆ 3 ಶುಭ ಸುದ್ದಿಗಳ ರಾಜಮಾರ್ಗ ಸಿಗುತ್ತೆ. ಅದಕ್ಕಾಗಿ ಕಾರ್ಯದೇವರಾದ ಸೂರ್ಯದೇವರ ರಥ ಸಿದ್ಧ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮೊದಲು ಒಂದು ರಾಜನ ಕತೆ ನೀವು ಕೇಳಿ. ಅದು ನಿಮ್ಮ ಕಥೆಗಿಂತ ಭಿನ್ನವಿಲ್ಲ. 8 ತಿಂಗಳ ಹಿಂದೆ ಒಬ್ಬ ಸಿಂಹರಾಶಿಯ ಉದ್ಯಮಿ ನಮಗೆ ಕೇಳಿದ, ನಾನು ನನ್ನ ಸ್ವಂತ ದುಡ್ಡಿನಲ್ಲಿ ಎಂಪರ್ ಕಟ್ಟಿದೆ, ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದೀನಿ, 100 ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ಆದರೂ ಇವತ್ತು ನನಗೆ ಜನ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ನನ್ನ ಸಹಿಯನ್ನು ಫೋರ್ಜರಿ ಮಾಡಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಅವನ ಧ್ವನಿಯಲ್ಲಿ ಅಳು ಇರಲಿಲ್ಲ, ಬೆಂಕಿ ಅಂತ ಕಿರಿಯಿತ್ತು. ಅವನು ಹೇಳಿದ, ನಾನು ವೇದಿಕೆ ಮೇಲೆ ಮಾತನಾಡಬೇಕಾದ ಚಪ್ಪಾಳೆ ಹೊಡೆಯುವವರು ವೇದಿಕೆ ಇಳಿದ ಮೇಲೆ ನನ್ನ ಕುರ್ಚಿ ಹೇಳಿದ್ದಾರೆ. ಈ ಮಾತು ಕೇಳಿ ನಿಮ್ಮ ಆಫೀಸ್, ರಾಜಕೀಯ, ಫ್ಯಾಮಿಲಿ, ಬಿಸ್ನೆಸ್ ಅಥವಾ ಸಮಾಜ ಸೇವೆಯಲ್ಲಿ ಆದ ಅನುಭವ ನೆನಪಾದರೆ ವಿಡಿಯೋ ನಿಲ್ಲಿಸಬೇಡಿ. ಯಾಕೆಂದರೆ ಕ್ಲೈಮ್ಯಾಕ್ಸ್ ಇನ್ನೂ ಬಾಕಿ ಇದೆ. 90 ದಿನಗಳ ನಂತರ ಅದೇ ಉದ್ಯಮಿಗೆ ರಾಷ್ಟ್ರಪತಿ ಭವನದಿಂದ ಒಂದು ಆಹ್ವಾನ ಬರುತ್ತೆ. ಅವನ ಕಂಪನಿಗೆ
ಸರ್ಕಾರ ಟೆಂಡರ್ ಸಿಗುತ್ತೆ, ಅವನ ಮೇಲಿದ್ದ ಎಲ್ಲ ಕೇಸ್ ವಜಾ ಆಗುತ್ತೆ. ಆದರೆ ಆ ಗೌರವ ಸಿಗುವ ಮೊದಲು ಒಂದು ಘಟನೆ ನಡೆಯುತ್ತೆ. ಅವನ ಅತ್ಯಂತ ನಂಬಿಕೆಯ ಮ್ಯಾನೇಜರ್ ರಾಜೀನಾಮೆ ಕೊಟ್ಟು ಅವನ ವಿರುದ್ಧ ಕಂಪನಿ ಶುರು ಮಾಡಿದ. ಅವನು ಅದನ್ನು ದೊಡ್ಡ ದ್ರೋಹ ಅಂದ್ಕೊಂಡ. ಆದರೆ ನಂತರ ಗೊತ್ತಾಯಿತು ಅದೇ ರಾಜೀನಾಮೆ ಅವನಿಗೆ ಮೀಡಿಯಾ ಅಟೆನ್ಷನ್ ಮತ್ತು ಪಬ್ಲಿಕ್ ಸಿಂಪತಿ ತಂದುಕೊಡ್ತು ಅಂತ. ಅಲ್ಲಿಂದ ಸಿಂಹರಾಶಿಯ ಮಹಾ ಸತ್ಯ ಶುರುವಾಗುತ್ತೆ. ನಿಮ್ಮ ಶಕ್ತಿ, ನಿಮ್ಮ ಆತ್ಮಗೌರವ, ನಿಮ್ಮ ಧೈರ್ಯ, ನಿಮ್ಮ ಶತ್ರು ಕೂಡ ಅದೇ ಅಹಂಕಾರ, ಕೋಪ ಮತ್ತು ನನ್ನಿಂದಲೇ ಎಲ್ಲ ಆಗಬೇಕು ಅನ್ನೋ ಒಂದು ಹಠದಲ್ಲಿ ಕಳೆದ 5 ದಿನಗಳಲ್ಲಿ ನಿಮಗೆ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ತಂದೆಯ ಫೋಟೋ ಕಾಣಿಸ್ತಾ ಯಾರಾದರೂ ಅಪ್ಪ ಅನ್ನೋ ಒಂದು ಪದ ಹೆಚ್ಚಾಗಿ ಬಳಸಿದ್ರ, ಅಥವಾ ನೀವು ಆಕಸ್ಮಿಕವಾಗಿ ಸರ್ಕಾರಿ ಕೋರ್ಟ್ ಅಥವಾ ಸ್ಟೇಜ್ ಹತ್ರ ಹೋದ್ರೆ, ಇದು ಎಲ್ಲ ಕೂಡ ಸೂರ್ಯನ ಕರೆಯಾಗಿರುತ್ತೆ. ಮೊದಲ ರಹಸ್ಯ ಇಲ್ಲಿದೆ ನೋಡಿ. ಈಗ ನಿಮ್ಮ ಜೀವನದಿಂದ ಹೊರ ಹೋಗ್ತಾ ಇರೋರು ನಿಮ್ಮ ನಕಲಿ ಫ್ರೆಂಡ್ಸ್ ಆಗಿದ್ದರೆ, ಅವರು ಹೋದ್ಮೇಲೆ ನಿಜವಾದ ಸೇನೆ ಬರುತ್ತೆ, ಜಾಗ ಖಾಲಿ ಆಗುತ್ತೆ ರಾಜತಿಲಕ ಆಗೋದಕ್ಕೆ. ಆದರೆ ಇದೇ ಸಮಯದಲ್ಲಿ ನೀವು ಒಂದು ತಪ್ಪು ಮಾಡಿದರೆ ಅದು ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಆಗಿರಬಹುದು, ಯಾರಿಗೋ ಅವಮಾನ ಮಾಡೋದು ಆಗಿರ್ಬೋದು, ಅಥವಾ ಕಾನೂನು ಪೇಪರ್ ಓದದೆ ಸಹಿ ಮಾಡೋದಾಗಿರ್ಬೋದು. ನಿಮ್ಮ 12 ವರ್ಷದ ತಪಸ್ಸು 12 ಸೆಕೆಂಡಲ್ಲಿ ನೀರು ಹೋಮ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಈ ವಿಡಿಯೋ ಮುಗಿಯುವವರು ಕೂಡ ನಿಮ್ಮ ಸಿಂಹ ಗರ್ಜನೆ ನಿಲ್ಲಿಸಿ ಶಾಂತವಾಗಿ ಕೇಳಿ. ಮುಂದೆ ನಾನು ಆ ರಾಜ ಅಪಾಯದ ಬಗ್ಗೆ ಎಚ್ಚರಿಸ್ತೀನಿ. ಅದು ಸರ್ಕಾರಿ ನೋಟಿಸ್, ಮೇಲಾಧಿಕಾರಿಯ ಕೋಪ ಅಥವಾ ಮೀಡಿಯಾ ಟ್ರಯಲ್ ರೂಪದಲ್ಲಿ ಬರಬಹುದು. ಈಗ ನಿಮ್ಮ ಕಳೆದ ವಾರ ನೆನಪಿಸಿಕೊಳ್ಳಿ. ಯಾರಾದರೂ ನಿಮ್ಮ ಬಗ್ಗೆ ಸುಳ್ಳು ಹಬ್ಬಿಸಿದ್ರಾ? ನಿಮ್ಮ ಪೋಸ್ಟ್ಗೆ ನೆಗೆಟಿವ್ ಕಮೆಂಟ್ ಬಂತ? ಅಥವಾ ಯಾರಾದರೂ ನಿಮ್ಮನ್ನು ಬಹಿರಂಗವಾಗಿ ಚಾಲೆಂಜ್ ಮಾಡಿದಾರಾ? ನಿಮ್ಮ ಸಹಿ ಕೇಳೋದಕ್ಕೆ ಯಾರಾದರೂ ಬ್ಲ್ಯಾಂಕ್ ಪೇಪರನ್ನು ತಂದಿದ್ದಾರಾ? ಸಿಂಹರಾಶಿಯವರೇ, ಇದು 2ನೇ ಸಂಕೇತ ಆಗಿರುತ್ತೆ. ಮುಂದಿನ 30 ದಿನ ನಿಮ್ಮ ಕೋಪವೇ ನಿಮ್ಮ ದೊಡ್ಡ ಶತ್ರು ಆಗಿರುತ್ತೆ. ನಿಮ್ಮ ಮಾತೆ ನಿಮ್ಮ ಮಂತ್ರಿ ಆಗಬೇಕು. ಯಾರ ಜೊತೆನೂ ವೇದಿಕೆ ಮೇಲೆ ಜಗಳ ಆಡಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಉತ್ತರ ಕೊಡಬೇಡಿ. ಮತ್ತು ಯಾವುದೇ ಕಾನೂನು ಡಾಕ್ಯುಮೆಂಟ್ ಲಾಯರ್ ಇಲ್ಲದೆ ಸಹಿ ಮಾಡಬೇಡಿ. ಯಾಕೆಂದರೆ ಕೆಲವರು ನಿಮ್ಮ ಒಂದು ಕೋಪದ ವಿಡಿಯೋ ಕಾಯ್ತಾ ಇರ್ತಾರೆ, ಅದನ್ನು ವೈರಲ್ ಮಾಡಿ ನಿಮ್ಮ ಕಿರೀಟ ಕಿತ್ಕೊಳ್ಳೋದಕ್ಕೆ. ಆದರೆ ವಿಜಯ ಸಂದೇಶ ಕೇಳಿ ಯಾರು ತಮ್ಮ ಅಹಂಕಾರವನ್ನು ಕಂಟ್ರೋಲ್ ಮಾಡಿ ಕ್ಷಮೆ ಮತ್ತು ತಂತ್ರ ಎರಡನ್ನೂ ಕೂಡ ಬಳಸ್ತಾರೋ ಅವರಿಗೆ 3 ಶುಭ ಸುದ್ದಿ ಸಿಂಹಾಸನ ಸಮೇತ ಬರುತ್ತೆ. ಮೊದಲನೇದು ಅಧಿಕಾರ ಮತ್ತು ಪ್ರಸಿದ್ಧಿ, ಪ್ರಮೋಷನ್, ಎಲೆಕ್ಷನ್, ಟಿಕೆಟ್, ಸರ್ಕಾರಿ ಗೌರವ, ಸಂಸ್ಥೆ ಅಧ್ಯಕ್ಷ ಸ್ಥಾನ ಯಾವುದೇ ಆಗಿರಬಹುದು. 2ನೇದು ತಂದೆಯಿಂದ ಅಥವಾ ತಂದೆಯ ಸಮಾನ ವ್ಯಕ್ತಿಯಿಂದ ದೊಡ್ಡ ಬೆಂಬಲ, ಆಸ್ತಿ ಅಥವಾ ಆಶೀರ್ವಾದ ಸಿಗುತ್ತೆ. 3ನೇದು ನಿಮ್ಮ ಹೆಸರು, ಬ್ರ್ಯಾಂಡ್ ಆಗುತ್ತೆ. ನೀವು ಮಾತಾಡಿದರೆ ಜನ ಕೇಳ್ತಾರೆ, ನೀವು ನಡೆದರೆ ಜನ ಹಿಂಬಾಲಿಸ್ತಾರೆ. ನಿಮ್ಮ ಒಂದು ನಿರ್ಧಾರದಿಂದ ಸಮಾಜ ಬದಲಾಗುತ್ತೆ. ಈಗ ನಿಮಗೆ ರಾಜಾಜ್ಞೆ, ನಿಮಗೂ ಅನಿಸುತ್ತೆ ನಾನು ಹುಟ್ಟಿದ್ದೆ ಆಳೋದಕ್ಕೆ ಅಂತ, ನನ್ನ ಸಮಯ ಬಂದಿದೆ ಅಂತ. ಈಗಲೇ ಕಮೆಂಟಲ್ಲಿ ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಸೂರ್ಯ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಮತ್ತು ನೆನ್ಪಿಡಿ ಸಿಂಹರಾಶಿಯವರೇ, ಕಾಡಿಗೆ ಒಬ್ಬನೇ ರಾಜ ಇರೋದು, ಅವನು ನೀವೇ. ನಿಮ್ಮ ಗರ್ಜನೆ ಈಗ ಶುರುವಾಗ್ತಾ ಇದೆ. ಇಡೀ ಜಗತ್ತು ಕೇಳೋದಕ್ಕೆ ರೆಡಿ ಆಗ್ತಾ ಇದೆ. ನಿಮ್ಮ ಸಿಂಹಾಸನ ಖಾಲಿ ಇಲ್ಲ, ನೀವು ಬರುವುದನ್ನೇ ಕಾಯ್ತಾ ಇದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.